ತಾಲೂಕಿನ ಹಿರೀಸಾವೆ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡವು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು ಅಪಾಯದ ಅಂಚಿನಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ಹಿರೀಸಾವೆ ಗ್ರಾಮದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರವು 30 ಬೆಡ್ಗಳನ್ನು ಹೊಂದಿದ್ದು 3 ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರತಿದಿನ 350ಕ್ಕೂ ಹೆಚ್ಚು ಹೊರರೋಗಿಗಳು ಚಿಕಿತ್ಸೆಗೆಂದು ಭೇಟಿ ನೀಡುತ್ತಿದ್ದಾರೆ. ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾ 13, 1925ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ದಿವಾನರಾದ ಮಿರ್ ಹುಮ್ಜಾ ಹುಸೇನ್ ಅವರು ಲೋಕಾರ್ಪಣೆಗೊಳಿಸಿದ್ದು ಇಂದಿಗೆ 100 ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವ ಕಂಡಿದೆ. ಆದರೆ ಕಟ್ಟಡ ದುಸ್ಥಿತಿಗೊಂಡಿದ್ದು ಅಗತ್ಯ ಸೌಲಭ್ಯಗಳಿಲ್ಲದೆ ಆಸ್ಪತ್ರೆಯೂ ನರಳುತ್ತಿದೆ. 100 ವರ್ಷಗಳ ಹಿಂದೆ ಮಣ್ಣಿನ ಅಂಚುಗಳ ಅಳವಡಿಕೆಯೊಂದಿಗೆ ಆರೋಗ್ಯ ಕೇಂದ್ರದ ಕಟ್ಟಡವು ನಿರ್ಮಾಣಗೊಂಡಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಗೋಡೆಗಳು ಅಲ್ಲಲ್ಲಿ ಬಿರುಕುಬಿಟ್ಟಿವೆ. ಛಾವಣಿಯ ಮರಮುಟ್ಟುಗಳು ಗೆದ್ದಲು ಹಿಡಿದಿದ್ದು ಸಂಪೂರ್ಣ ದುಸ್ಥಿರ ಹೊಂದಿದೆ. ನಂತರದಲ್ಲಿ ನಿರ್ಮಾಣಗೊಂಡಿರುವ ಕಾಂಕ್ರೀಟ್ ಕಟ್ಟಡಗಳು ಸಹ ಶಿಥಿಲಾವಸ್ಥೆ ತಲುಪಿವೆ. ಗೋಡೆ ಅಲ್ಲಲ್ಲಿ ಬಿರುಕು ಬೀಡುವುದರ ಜೊತೆಗೆ ಮೇಲ್ಛಾವಣಿಯ ಸಿಮೆಂಟ್ ಉದುರುತ್ತಿದ್ದು ಕಬ್ಬಿಣದ ಕಂಬಿಗಳು ಕಾಣಿಸುತ್ತಿವೆ. ಇಂತಹ ಅಪಾಯದ ಕೆಳಗಡೆ ರೋಗಿಗಳು ಚಿಕಿತ್ಸೆ ಪಡೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂಬುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. 3 ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಿದ್ದು ಇನ್ನೂ 1 ವೈದ್ಯರ ಹುದ್ದೆ ಖಾಲಿಯಿದೆ. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ ಎದುರಾದ ಸಂದರ್ಭದಲ್ಲಿ ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಗತ್ಯ ಸೌಲಭ್ಯಗಳಿಲ್ಲದ ಪರಿಣಾಮ ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆ ಇಲ್ಲವೇ ಬೆಳ್ಳೂರು ಕ್ರಾಸ್ ಆದಿಚುಂಚನಗಿರಿ ಆಸ್ಪತ್ರೆಗೆ ರೋಗಿಗಳನ್ನು ಸಾಗಿಸಬೇಕಾಗಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಆಸುಪಾಸಿನಲ್ಲಿರೋದ್ರಿಂದ ತುಂಬಾ ಪೇಷಂಟ್ಸು ಇವತ್ತು ಬರೋದ್ರಿಂದ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ. ನಾವು ಕೂಡ ಆಯಾ ವರ್ಷಗಳಲ್ಲಿ ಬರ್ತಕ್ಕಂಥ ಒಂದು ಅನುದಾನದಲ್ಲೂ ಕೂಡ ಸದ್ಬಳಕೆ ಮಾಡ್ಕೊಂಡಿದ್ದೀವಿ. ಇವತ್ತು ಟಾಯ್ಲೆಟ್ಸ್ ಇರ್ಬೋದು, ಇನ್ನಿತರ ರೂಮ್ಗಳು ಹಂತವಾಗಿ ಈ ಒಟ್ಟಾರೆ ಇದಕ್ಕೆ 1.5 ಕೋಟಿ ಅನುದಾನ ಬೇಕಾಗಿದೆ. ಈ ಬಗ್ಗೆ 4-5 ದಿವಸದಲ್ಲಿ ಅದು ಅಪ್ರೂವಲ್ ಆಗುತ್ತೆ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿದ್ದಾರೆ ಸಿಸ್ಟಮ್ ಇಂಜಿನಿಯರು. ಅದ್ರ ಬಗ್ಗೆ ಶೀಘ್ರ ಕ್ರಮ ವಹಿಸ್ತೀವಿ. ಅದ್ರ ಜೊತೆಯಲ್ಲಿ ಏನು ಡಯಾಲಿಸಿಸ್ ಯೂನಿಟ್ಗೆ ಏನು ಮೂಲಭೂತವಾಗಿ ಏನು ಬೇಕೋ ಅದನ್ನು ಜರೂರಾಗಿ ಮಾಡಿಸ್ಕೊಡ್ತಕ್ಕಂಥದ್ದಕ್ಕೆ ಭಾಗದಲ್ಲಿ, ಯಾಕೆಂದರೆ ಇಲ್ಲವ್ರು ಚುಂಚನಗಿರಿಗೆ ಹೋಗಬೇಕು, ಇಲ್ಲವ್ರು ಚನ್ನರಾಯಪಟ್ಟಣಕ್ಕೆ ಬರಬೇಕು. ಈ ಕಾಲದಲ್ಲಿ ಈ ಭಾಗದಲ್ಲಿ ಒಂದು ಡಯಾಲಿಸಿಸ್ ಪೇಷಂಟ್ಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಹಿಂಭಾಗದಲ್ಲಿರುವ ಶವಗಾರದ ಕಟ್ಟಡವು ಸಂಪೂರ್ಣ ಹಾಳಾಗಿದ್ದು ಗೋಡೆಗಳು ಶಿಥಿಲಾವಸ್ಥೆ ತಲುಪಿವೆ. ಕಟ್ಟಡದ ಕಿಟಕಿಯ ಸಜ್ಜಾ ಹಾಗೂ ಮೇಲ್ಭಾಗದ ಕಾಂಕ್ರೀಟ್ ಛಾವಣಿಯ ಮೇಲೆ ಗಿಡಗಂಟೆಗಳು ಬೆಳೆದು ನಿಂತಿವೆ. ಅದರ ಕೆಳಗಡೆಯೇ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಬೇಕಿದೆ. ಉಳಿದಂತೆ ಇತ್ತೀಚಿನ ವರ್ಷಗಳಲ್ಲಿ ನಿರ್ಮಿಸಿರುವ ಆಸ್ಪತ್ರೆಯ ಕಟ್ಟಡಗಳು ಹಾಳಾಗಿದ್ದು ಕಿಟಕಿಗಳ ಭಾಗದಲ್ಲಿ ಕಾಂಕ್ರೀಟ್ ಉದುರುತ್ತಿದೆ. ಅಲ್ಲದೆ ಆಸ್ಪತ್ರೆಯ ಕಟ್ಟಡವು ಪ್ರತ್ಯೇಕ ಕಾಲಘಟ್ಟಗಳಲ್ಲಿ ನಿರ್ಮಾಣಗೊಂಡಿದ್ದು ಹಳೆ ಕಟ್ಟಡದ ಜೊತೆಗೆ ಹೊಸ ಕಟ್ಟಡಗಳು ಹಾಳಾಗಿರುವುದು ಆಶ್ಚರ್ಯದ ಜೊತೆಗೆ ಆತಂಕ ಮೂಡಿಸಿದೆ. ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ 2 ಕಡೆ ಶೌಚಾಲಯಗಳಿದ್ರೂ ಸ್ವಚ್ಛತೆಯ ಕೊರತೆ ಕಾಡುತ್ತಿದೆ. ಶೌಚಾಲಯದ ಗೋಡೆಗಳು ಹಾಳಾಗಿದ್ದು ಬಾಗಿಲುಗಳು ಹಾನಿಗೊಳಗಾಗಿವೆ ಎಂಬುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಆಸ್ಪತ್ರೆಯಲ್ಲಿ ಸದ್ಯಕ್ಕೆ 3 ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಿದ್ದು 1 ಹುದ್ದೆ ಖಾಲಿಯಿದೆ. ಸಂಜೆ 5ರ ನಂತರ ಆಸ್ಪತ್ರೆಯಲ್ಲಿ ವೈದ್ಯರು ಇರುವುದಿಲ್ಲ. ಗ್ರಾಮದ ಹೃದಯ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದುಹೋಗಿದ್ದು ವಾರದಲ್ಲಿ 2-3 ಅಪಘಾತಗಳು ಸಂಭವಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಅಪಘಾತ, ಹೃದಯಾಘಾತ ಇಲ್ಲವೇ ಇತರೆ ಎಮರ್ಜೆನ್ಸಿ ಸಮಸ್ಯೆಯ ರೋಗಿಗಳನ್ನು ಕರೆದು ತಂದರೆ ಇಲ್ಲಿ ಅಗತ್ಯ ಚಿಕಿತ್ಸೆ ಸಿಗುವುದಿಲ್ಲ. ಇನ್ನು ರಾತ್ರಿ ಸಮಯದಲ್ಲಿ ಕೇಳುವಂತಿಲ್ಲ. ಚನ್ನರಾಯಪಟ್ಟಣ ಅಥವಾ ಬೆಳ್ಳೂರು ಕ್ರಾಸ್ ಆದಿಚುಂಚನಗಿರಿ ಆಸ್ಪತ್ರೆಗೆ ಸಾಗಿಸಬೇಕಾಗಿದೆ. ಇಂತಹ ಸಮಯದಲ್ಲಿ ಕೆಲವರು ಮಾರ್ಗಮಧ್ಯೆ ಸಾವನ್ನಪ್ಪಿರುವ ಸಾಕಷ್ಟು ಘಟನೆಗಳು ಸಂಭವಿಸಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗಮನಹರಿಸಿ ಆಸ್ಪತ್ರೆಯ ನವೀಕರಣ ಹಾಗೂ ವೈದ್ಯರ ನೇಮಕಾತಿಯೊಂದಿಗೆ ಆರೋಗ್ಯ ಕೇಂದ್ರದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂಬುದು ಸಾರ್ವಜನಿಕರ ಮನವಿಯಾಗಿದೆ.